ಸ್ನೇಹಿತರೆ, ನಾವು ವೋಟ್ ಹಾಕಬೇಕಾ ಬೇಡವಾ ಅಂತ ಒತ್ತಾಯಪೂರ್ವಕವಾಗಿ ಯಾರ ಮೇಲೂ ಹೇರಲು ಸಾಧ್ಯವಿಲ್ಲ. ವೋಟ್ ಹಾಕಬೇಕಾ ಬೇಡವಾ ಅನ್ನೋದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ವಿವೇಚನೆಗೆ ಬಿಟ್ಟ ವಿಚಾರ. ಆದರೆ ವೋಟ್ ಮಾಡಿ ಅಂತ ಎನ್ಕರೇಜ್ ಮಾಡಬಹುದಷ್ಟೇ. ಕೆಲವೊಂದು ಪ್ರದೇಶಗಳಲ್ಲಿ ಜನರಿಗೆ ಯಾವುದೋ ಒಂದು ವಿಚಾರದಲ್ಲಿ ವೋಟ್ ಯಾರಿಗೂ ಹಾಕಲು ಇಷ್ಟ ಇಲ್ಲ ಅಂದಾಗ ಅಲ್ಲಿ ಒಂದು ಆಪ್ಷನ್ ಇದೆ, ನೋಟಾ ಅಂತ ಸ್ನೇಹಿತರೆ. ನನ್ ಆಫ್ ದ ಎಬೋವ್ ಅನ್ನುವ ಆಪ್ಷನ್. ಆದರೆ ಈ ನೋಟಾ ವೋಟ್ ಬಗ್ಗೆ ಜನರಿಗೆ ತುಂಬ ಡೌಟ್ ಇರುತ್ತೆ. ನೋಟಾ ವೋಟ್ ಹಾಕಿದ್ರೆ ಏನಾಗುತ್ತೆ, ನೋಟಾಗೆ ಜಾಸ್ತಿ ವೋಟ್ ಬಿದ್ದರೆ ಅಭ್ಯರ್ಥಿಗಳು ಡಿಸ್ಕ್ವಾಲಿಫೈ ಆಗ್ತಾರಾ ಅಂತ ಹೀಗೆ ಜನರ ಮನಸ್ಸಲ್ಲಿ ಮೂಡುತ್ತೆ ಅಲ್ವಾ. ಸೊ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವುದಾದರೆ, ನೋಟಾ ಮತ ಹಾಕಿದ್ರೆ ಏನಾಗುತ್ತೆ ಸ್ನೇಹಿತರೆ. 2009ರಿಂದ ಈ ನೋಟಾ ಜಾರಿಗೆ ಬಂತು. ಅಂದರೆ ಚುನಾವಣೆಯಲ್ಲಿ ನಮಗೆ ಯಾರು ಅಭ್ಯರ್ಥಿ ಇಷ್ಟ ಇಲ್ಲ ಅಂದರೆ ನೋಟಾಗೆ ವೋಟ್ ಹಾಕಬಹುದು. ಇತ್ತೀಚಿನ ಕೆಲವು ಎಲೆಕ್ಷನ್ಗಳಲ್ಲಿ ಗೆದ್ದ ಮತದ ಅಂತರಕ್ಕಿಂತ ನೋಟಾಗೆ ಜಾಸ್ತಿ ಮತ ಬಿದ್ದಿರುವುದು ಉದಾಹರಣೆಗಳು ಇದೆ. ಆದರೆ ಸ್ನೇಹಿತರೆ, ನೋಟಾ ಅನ್ನೋದು ನಮ್ಮ ಆತ್ಮ ತೃಪ್ತಿಗೆ ಮಾತ್ರ ಅಂತ ಹೇಳ್ಬೋದು. ಆದರೆ ನೋಟಾಗೆ ಒಂದಿಷ್ಟು ಸುಧಾರಣೆಗಳನ್ನ ತರಬೇಕು, ನೋಟಾ ವೋಟ್ ಅನ್ನ ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವ ಕೂಗು ಇದೆ. ಅದು ಈ ಸೌಜನ್ಯಳ ನೈಜ ನ್ಯಾಯದ ಹೋರಾಟದಲ್ಲೂ ಜಾಸ್ತಿ ಕೇಳಿ ಬರ್ತಾ ಇದೆ. ಇನ್ನು ನೋಟಾಗೆ ಜಾಸ್ತಿ ಮತ ಬಿದ್ದಾಗ ಆ ಕ್ಷೇತ್ರದಲ್ಲಿ ಮರುಮತದಾನ ಆಗಬೇಕು, ರಾಜ್ಯಪಾಲರ ಆಳ್ವಿಕೆ ಹೇರಬೇಕು ಅನ್ನುವ ಸಜೆಷನ್ಗಳು, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ಸಲ್ಲಿಕೆಯಾಗಿದ್ದವು. ಸುಪ್ರೀಂ ಕೋರ್ಟ್ ರೀ ಎಲೆಕ್ಷನ್ ಮಾಡಲು ತುಂಬಾ ಖರ್ಚು ಅಂತಾನೂ ಹೇಳಿದೆ. ಆದರೆ ಭ್ರಷ್ಟ ವ್ಯಕ್ತಿ ಚುನಾಯಿತನಾಗಿ ಲೂಟಿ ಮಾಡೋ ಖರ್ಚಿಗಿಂತ ಎಲೆಕ್ಷನ್ ನಡೆಸೋ ಖರ್ಚು ಕಡಿಮೆಯೇ ಇರುತ್ತೆ ಅನ್ನುವ ವಾದ ಕೂಡ ಇದೆ. ಆದರೆ ನೋಟಾಗೆ ಇದುವರೆಗೂ ಹೆಚ್ಚಿನ ಮತ ಬಿದ್ದಿರುವ ಉದಾಹರಣೆಗಳು ಸ್ವಲ್ಪ ಕಡಿಮೆಯೇ. ಆದರೆ ದಕ್ಷಿಣ ಕನ್ನಡ ಈ ಭಾಗದಲ್ಲಿ ಈಗ ಜನರು ನೋಟಕ್ಕೆ ವೋಟ್ ಹಾಕ್ತೀವಿ ಅನ್ನೋ ಕೂಗು ಜಾಸ್ತಿ ಕೇಳಿ ಬರುವುದನ್ನ ಗಮನಿಸಬಹುದು. ಹಾಗಾಗಿ ಇದೆಲ್ಲ ಸುಧಾರಣೆ ಆಗಬೇಕಾದ್ರೆ ನಾವೆಲ್ಲ ಪ್ರಜಾಪ್ರಭುತ್ವದ ಈ ಹಬ್ಬದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಬೇಕು. ಜಾಸ್ತಿ ಜನ ನೋಟಾಗೆ ವೋಟ್ ಹಾಕಿದ್ರೆ ಆಗ ಚರ್ಚೆಗಳಾಗಿ ಕಾನೂನು ಜಾರಿಯಾಗುತ್ತೆ. ನೋಟಾಗೆ ವೋಟ್ ಹಾಕಿ ಅಂತ ಪ್ರಮೋಟ್ ಮಾಡುವುದಲ್ಲ. ಆದರೆ ಸೂಕ್ತ ಅಭ್ಯರ್ಥಿಗಳು ಯಾರೂ ಇಲ್ಲ ಅಂದಾಗ ಅಥವಾ ಬೇರೆ ಆಪ್ಷನ್ನೇ ಇಲ್ಲ ಅಂದಾಗ ಕೊನೆಗೆ ನೋಟಾ ಆಯ್ಕೆ ಕೂಡ ಇರುತ್ತೆ. ಅದಕ್ಕೆ ವೋಟ್ ಮಾಡಿ ನೀವು ನಿಮ್ಮ ಸಿಟ್ಟನ್ನ, ವ್ಯವಸ್ಥೆಯ ಮೇಲಿನ ಆಕ್ರೋಶವನ್ನ ತೋರಿಸಿಕೊಳ್ಬಹುದು. ಯಾವೊಂದು ವೋಟ್ ಕೂಡ ವೇಸ್ಟ್ ಅಲ್ಲ ಸ್ನೇಹಿತರೆ. ಇದು ನಿಮ್ಮ ಹಕ್ಕು. ಆ ಹಕ್ಕನ್ನ ಬೇರೆಯವರಿಗೆ ಬಿಟ್ಟು ಕೊಡದೆ ಬೇರೆ ಯಾರೋ ಚುನಾಯಿಸಿದ ವ್ಯಕ್ತಿಯಿಂದ ಆಳಿಸಿಕೊಳ್ಬೇಡಿ ಅನ್ನೋದು ಎಲ್ಲರಲ್ಲೂ ಮನವಿ. ಇನ್ನು ಕೆಲವರು ನಮ್ಮನ್ನಾಳುವವರು ಅಥವಾ ನಮ್ಮನ್ನು ಆಳಲು ಅಭ್ಯರ್ಥಿಯಾಗಿ ಆಯ್ಕೆಯಾದವರು ಪ್ರಾಣ, ಮಾನ, ಹಣ ಕಳೆದುಕೊಂಡರೂ ಸಹ ನಾವು ಸೌಜನ್ಯಳ ನೋಟಾದಿಂದ ಆ ಪಕ್ಷಕ್ಕೆ ಲಾಭ, ಈ ಪಕ್ಷಕ್ಕೆ ಲಾಭ ಎಂದುಕೊಂಡು ಅತ್ಯಾಚಾರ, ಕೊಲೆ ಪ್ರಕರಣ ಗೊತ್ತಿದ್ದರೂ ಹೇಳುವರೆಂದರೆ ರಾಜಕೀಯ ಎಷ್ಟರ ಮಟ್ಟಿಗೆ ಜನರ ಪರವಾಗಿ ಇದೆ ಎನ್ನುವುದನ್ನ ಯೋಚನೆ ಮಾಡಬೇಕಲ್ವಾ ಸ್ನೇಹಿತರೆ. ನೋಟಾ ವೋಟ್ ಬಗೆಗಿನ ಈ ಮಾಹಿತಿಯನ್ನ ಎಷ್ಟು ಆಗುತ್ತೋ ಅಷ್ಟು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.